ಏಪ್ರಿಲ್ 14, 2026 ರಂದು ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಐಪಿಎಲ್ಗೆ ಪದಾರ್ಪಣೆ ಮಾಡಿದ ವಿದರ್ಭದ ಬಲಗೈ ವೇಗದ ಬೌಲರ್ ಪ್ರಫುಲ್ ಹಿಂಗೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ತಮ್ಮ ಮೊದಲ ಓವರ್ನಲ್ಲೇ 3 ವಿಕೆಟ್ ಪಡೆದು ಭರ್ಜರಿ ಪ್ರದರ್ಶನ ನೀಡಿದ್ರು. ಈ ಅದ್ಭುತ ಸಾಧನೆ ಈ ಯುವ ಆಟಗಾರನನ್ನು ಲೀಗ್ನಲ್ಲಿ ಮಿಂಚುತ್ತಿರುವ ಹೊಸ ಪ್ರತಿಭೆಗಳ ಪಟ್ಟಿಯಲ್ಲಿ ಮುಂಚೂಣಿಗೆ ತಂದು ನಿಲ್ಲಿಸಿದೆ. ಹೈ ಪ್ರೆಷರ್ ಟಿ20 ಅಖಾಡಕ್ಕೆ ಹಿಂಗೆ ಅವರ ಈ ಭರ್ಜರಿ ಎಂಟ್ರಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ದೇಶೀಯ ಪ್ರತಿಭೆಗಳಿಗೆ ನೀಡುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಜೊತೆಗೆ ದೊಡ್ಡ ಮಟ್ಟದ ಪಂದ್ಯಗಳಿಗೂ ತಾವು ಸಿದ್ಧರಾಗಿದ್ದೀವಿ ಅನ್ನೋದನ್ನ ಹಿಂಗೆ ಸಾಬೀತುಪಡಿಸಿದ್ದಾರೆ. 3 ಮಹತ್ವದ ವಿಕೆಟ್ ಪಡೆದ ಈ ಅದ್ಭುತ ಓವರ್ ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ಸ್ಮರಣೀಯ ಪಾದಾರ್ಪಣೆಗಳಲ್ಲಿ ಒಂದಾಗಿದೆ. ಇದು ಕ್ರಿಕೆಟ್ ಪ್ರಿಯರ ಗಮನ ಸೆಳೆದಿದ್ದು ಮುಂದಿನ ಪಂದ್ಯಗಳ ಬಗ್ಗೆ ಭಾರೀ ನಿರೀಕ್ಷೆ ಹುಟ್ಟುಹಾಕಿದೆ. ಐಪಿಎಲ್ಗೆ ಬರೋಕ್ಕೂ ಮುಂಚೆ ಪ್ರಫುಲ್ ಹಿಂಗೆ ಭಾರತದ ದೇಶೀಯ ಕ್ರಿಕೆಟ್ನಲ್ಲಿ ಒಂದು ಗಟ್ಟಿಯಾದ ಗುರುತು ಮೂಡಿಸಿದ್ದರು. ಐಪಿಎಲ್ ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ 30 ಲಕ್ಷ ರೂಪಾಯಿಗೆ ಇವರನ್ನ ಖರೀದಿಸಿತು. ಇದು ಇವರ ಸಾಮರ್ಥ್ಯದ ಮೇಲಿರೋ ಫ್ರಾಂಚೈಸಿಯ ನಂಬಿಕೆಗೆ ಸಾಕ್ಷಿಯಾಗಿತ್ತು. ಇವರ ದೇಶೀಯ ಕ್ರಿಕೆಟ್ ದಾಖಲೆಗಳನ್ನ ನೋಡುವುದಾದ್ರೆ ರಣಜಿ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ಅಲ್ಲಿ ಇವರು 10 ಪ್ರಥಮ ದರ್ಜೆ ಪಂದ್ಯಗಳಿಂದ 26.67 ರ ಸರಾಸರಿಯಲ್ಲಿ 27 ವಿಕೆಟ್ಗಳನ್ನ ಪಡೆದಿದ್ರು. ಶಿಸ್ತು ಮತ್ತೆ ಕೌಶಲ್ಯಕ್ಕೆ ಹೆಸರುವಾಸಿಯಾದ ರೆಡ್ ಬಾಲ್ ಕ್ರಿಕೆಟ್ ಹಿನ್ನೆಲೆ ಇವರನ್ನ ವೇಗದ ಟಿ20 ಫಾರ್ಮ್ಯಾಟ್ಗೆ ಹೊಂದಿಕೊಳ್ಳಲು ಸಿದ್ಧಪಡಿಸಿತ್ತು. ಹಿಂಗೆ ತುಂಬಾ ಸಮಯದವರೆಗೆ ಶಿಸ್ತಿನ ಸ್ಪೆಲ್ಗಳನ್ನು ಹಾಕೋ ಸಾಮರ್ಥ್ಯ ಮತ್ತೆ ವೇಗದ ಬೌಲಿಂಗ್ಗೆ ಅಷ್ಟೇನೂ ಸೂಕ್ತವಲ್ಲದ ಪಿಚ್ಗಳಲ್ಲೂ ಕೂಡ ನಿರಂತರವಾಗಿ ಬಾಲ್ ಪುಟಿದೇಳುವಂತೆ ಮಾಡೋ ಇವರ ಕೌಶಲ್ಯ ಇವರ ಆಯ್ಕೆಗೆ ಒಂದು ಮುಖ್ಯ ಕಾರಣವಾಗಿತ್ತು. ಅಷ್ಟೇ ಅಲ್ಲದೆ ಇವರು ತಕ್ಷಣವೇ ಯಶಸ್ಸು ಕಾಣುವುದಕ್ಕೂ ಇದು ಸಹಾಯ ಮಾಡಿದ. ಖಂಡಿತ ಇಲ್ಲಿಯ ಅನುವಾದ ಇದೆ. ಹಿಂಗೆ ಅವರ ಐಪಿಎಲ್ ಪಾದಾರ್ಪಣೆ ಮೊದಲ ಓವರ್ನಲ್ಲೇ ಒಂದು ಮಹತ್ವದ ಘಟನೆಗೆ ಸಾಕ್ಷಿಯಾಯಿತು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡುತ್ತಿದ್ದ ಹಿಂಗೆ ವೈಭವ್ ಸೂರ್ಯವಂಶಿ, ಧ್ರುವ್ ಜುರೆಲ್ ಮತ್ತು ಲಹುವಾನ್ ಡ್ರೆ ಪ್ರಿಟೋರಿಯಸ್ ಈ 3 ಪ್ರಮುಖ ಬ್ಯಾಟ್ಸ್ಮನ್ಗಳನ್ನ ಔಟ್ ಮಾಡಿ ಅವರ ಬ್ಯಾಟಿಂಗ್ ಲೈನ್ ಅಪ್ನೇ ಛಿದ್ರಗೊಳಿಸಿದ್ರು. ಈ ಮಹತ್ವದ ವಿಕೆಟ್ಗಳು ಒತ್ತಡದ ಪರಿಸ್ಥಿತಿಯಲ್ಲೂ ಹಿಂಗೆ ಅವರ ನಿಖರತೆ ಮತ್ತು ಶಾಂತ ಮನಸ್ಸನ್ನ ತೋರಿಸಿದ್ದಲ್ಲದೆ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸಿಬಿಟ್ಟು. ಇಂತಹ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಆಟಗಾರರನ್ನು ಔಟ್ ಮಾಡುವ ಅವರ ಸಾಮರ್ಥ್ಯ ಯುವ ಪ್ರತಿಭೆ ಮೇಲೆ ಸನ್ರೈಸರ್ಸ್ ಹೈದರಾಬಾದ್ ಹೂಡಿದ್ದ ನಂಬಿಕೆ ಸರಿ ಅಂತ ಸಾಬೀತುಪಡಿಸಿತು. ಈ ವಿಕೆಟ್ಗಳ ತಕ್ಷಣದ ಪರಿಣಾಮ ಇಡೀ ಪಂದ್ಯದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿತು. ಮೊದಲ ಎಸೆತದಿಂದಲೇ ಹಿಂಗೆ ಅವರು ಒಬ್ಬ ಪ್ರಬಲ ಬೌಲರ್ ಅನ್ನೋದನ್ನ ತೋರಿಸಿಕೊಟ್ಟರು. ಹೆಂಜ್ ಆಡಿರೋ ಸೂಪರ್ ಪ್ರದರ್ಶನವನ್ನ ಕನಸಿನ ಪದಾರ್ಪಣೆ ಅಂತ ಹಾಗೆ ಐಪಿಎಲ್ನ ಒಂದು ಮರೆಯಲಾಗದ ಕ್ಷಣ ಅಂತ ಎಲ್ಲರೂ ಹಾಡಿ ಹೊಗಳ್ತಿದ್ದಾರೆ. ಮೊದಲ ಓವರ್ನಲ್ಲೇ 3 ವಿಕೆಟ್ ಉಡಾಯಿಸಿ ಆ ಕ್ಷಣದಲ್ಲೇ ಸ್ಟಾರ್ ಆಗಿರೋ ಹೆಂಜ್ ಇವಾಗ ಎಲ್ಲರ ಕಣ್ಣು ಅವರ ಮೇಲಿದೆ. ಈ ಸಾಧನೆ ಹೆಂಜ್ ಅವರನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದಷ್ಟೇ ಅಲ್ಲ, ಐಪಿಎಲ್ನಲ್ಲಿ ನಮ್ಮ ದೇಶದ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳನ್ನ ಗುರುತಿಸಿ ಅವರಿಗೆ ಅವಕಾಶ ಕೊಡುವುದು ಎಷ್ಟು ಮುಖ್ಯ ಅಂತ ತೋರಿಸಿಕೊಟ್ಟಿದೆ. ರಣಜಿ ಟ್ರೋಫಿಯಂತಹ ದೊಡ್ಡ ಫಾರ್ಮ್ಯಾಟ್ನಿಂದ ಟಿ20ಯಂತಹ ಕಡಿಮೆ ಓವರ್ಗಳ ಕ್ರಿಕೆಟ್ಗೆ ಬಂದು ಅಷ್ಟೊಂದು ಬೇಗ ಹೊಂದಿಕೊಂಡು ಬೌಲಿಂಗ್ ಮಾಡಿರೋದು ಅವರಲ್ಲಿ ಎಷ್ಟೊಂದು ವರ್ಸಟಿಲಿಟಿ ಇದೆ ಅನ್ನೋದನ್ನ ತೋರಿಸುತ್ತೆ. ಇಷ್ಟೊಂದು ಭರ್ಜರಿ ಶುಭಾರಂಭ ಮಾಡಿರೋ ಹೆಂಜ್ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಮುಂದೆ ದೊಡ್ಡ ಆಸ್ತಿಯಾಗ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ತಂಡಕ್ಕೆ ವಿಕೆಟ್ ಬೇಕು ಅನ್ನೋ ನಿರ್ಣಾಯಕ ಕ್ಷಣದಲ್ಲಿ ವಿಕೆಟ್ ತೆಗೆಯೋ ಸಾಮರ್ಥ್ಯ ಅವರಲ್ಲಿದೆ. ಪ್ರಫುಲ್ ಹಿಂಗೆ ಮೊದಲ ಐಪಿಎಲ್ ಪಂದ್ಯದಲ್ಲಿ ಆಡಿದ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಬರೀ ಒಂದು ಪರ್ಫಾರ್ಮೆನ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಜಾಗತಿಕ ಕ್ರಿಕೆಟ್ ಅಂಗಳದಲ್ಲಿ ಒಬ್ಬ ಭರವಸೆಯ ಆಟಗಾರನ ಉದಯವನ್ನೇ ತೋರಿಸಿಕೊಟ್ಟಿದೆ. ಅವರು ಸನ್ರೈಸರ್ಸ್ ಹೈದರಾಬಾದ್ಗೆ ತರುವ ಸ್ಟ್ರಾಟಜಿಕ್ ವ್ಯಾಲ್ಯೂವನ್ನ ಅವರ ಈ ಕೊಡುಗೆ ಎತ್ತಿ ತೋರಿಸುತ್ತೆ. ಡೊಮೆಸ್ಟಿಕ್ ಕ್ರಿಕೆಟ್ನಿಂದ ಇಷ್ಟು ಬೇಗ ಹೈ ಪ್ರೆಷರ್ ಇಂಟರ್ನ್ಯಾಷನಲ್ ಲೀಗ್ಗೆ ಬಂದು ಇಂಥದ್ದೊಂದು ನಿರ್ಣಾಯಕ ಪರ್ಫಾರ್ಮೆನ್ಸ್ ನೀಡಿದ್ದು ಅವರ ಭವಿಷ್ಯ ಎಷ್ಟು ಉಜ್ವಲವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅವರ ಈ ಡೆಬ್ಯೂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. 2026ರ ಐಪಿಎಲ್ ಸೀಸನ್ನ ಉಳಿದ ಪಂದ್ಯಗಳ ಮೇಲೆ ಪ್ರಭಾವ ಬೀರುವ ಅವರ ಸಾಮರ್ಥ್ಯ ಮತ್ತು ತಮ್ಮ ಫ್ರಾಂಚೈಸ್ಗೆ ಒಬ್ಬ ಕೀ ಪ್ಲೇಯರ್ ಆಗಿ ಸೆಟ್ಲ್ ಆಗುವ ಪೊಟೆನ್ಷಿಯಲ್ ಎತ್ತಿ ಹಿಡಿದಿದೆ. ಇಂಥದ್ದೊಂದು ಭರ್ಜರಿ ಆರಂಭ ಟೂರ್ನಮೆಂಟ್ ಸಾಗಿದಂತೆ ಹಿಂಗೆ ಅವರನ್ನ ಗಮನಿಸಲೇಬೇಕಾದ ಆಟಗಾರನನ್ನಾಗಿ ಮಾಡಿದೆ. ಇದು ಕ್ರಿಕೆಟ್ ಲೋಕದಲ್ಲಿ ಇವರನ್ನ ಟ್ರೆಂಡಿಂಗ್ ಟಾಪಿಕ್ ಆಗಿ ಮತ್ತಷ್ಟು ಗಟ್ಟಿಗೊಳಿಸಿದೆ.